ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರಲ್ಲಿ ಬಹಳ ಮುಖ್ಯವಾದಂಥ ಕಾರ್ಯ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತೇಳಿ. ಈಗಾಗಲೇ ಮತದಾರರಿಗೆ ವಿತರಿಸಿದಂತಹ ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡಿ BLO ಆಗಿರ್ತಕ್ಕಂಥವರು ತಮ್ಮ BLO ಆ್ಯಪಲ್ಲಿ ಈ ಒಂದು ಫಾರ್ಮನ್ನು ಫಿಲ್ ಮಾಡಿ ಡಿಜಿಟೈಸ್ ಮಾಡಬೇಕಾಗಿದೆ. ಇದು ಬಹಳ ಮುಖ್ಯವಾದಂತಹ ಕಾರ್ಯ. ಇದನ್ನು ಹೇಗೆ ಮಾಡ್ತಕ್ಕಂಥದ್ದು, BLO ಆ್ಯಪಲ್ಲಿ ಹೇಗೆ ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರು ಅಂದರೆ ಹಾಲಿ ಮತದಾರರ ಪಟ್ಟಿ ಹಾಗೂ 2002ರ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂತಹ ಮತದಾರರನ್ನು ಹೇಗೆ ನಾವು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಕ್ಕಂಥದ್ದು. ಬಹಳ ಸುಲಭವಾಗಿದೆ. ಎಲ್ಲ ಮಾಹಿತಿ ಕೂಡ ನಮ್ಮ BLO ಆ್ಯಪ್ನಲ್ಲೇ ಲಭ್ಯವಾಗಿದೆ. ಇದನ್ನು ಮೊದಲನೇ ವಿಡಿಯೋದಲ್ಲಿ ನಾವು ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರನ್ನ ಹೇಗೆ ನಾವು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಕ್ಕಂಥದ್ದು ಎನ್ಯುಮರೇಷನ್ ಫಾರ್ಮನ್ನು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು. ಹಾಗೆಯೇ SIR ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತೇಳಿ ಮೂರನೇ ಒಂದು ಆಪ್ಷನ್ ಇದೆ ನೋಡಿ. ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು ಪ್ರತಿಯೊಬ್ಬ ಮತದಾರರಿಗೂ ಕೂಡ ಈ ರೀತಿ ಬಂದಿರ್ತದೆ. ಪ್ರತಿಯೊಬ್ಬ ಮತದಾರರಿಗೂ ನಾವಿಲ್ಲಿ ನೋಡ್ಬೋದು ಫಿಲ್ ಫಾರ್ಮ್ ಅಂತ ಇದೆ, ಮಾರ್ಕ್ ಅನ್ಕಲೆಕ್ಟಬಲ್ ಅಂತಿದೆ, ವ್ಯೂ ಮೊಬೈಲ್ ನಂಬರ್ ಅಂತೇಳಿದೆ. ನಾವು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಫಿಲ್ ಫಾರ್ಮ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಸ್ನೇಹಿತರೆ, ಮತದಾರರನ್ನ ಸರ್ಚ್ ಮಾಡಲಿಕ್ಕೆ ಸಾಕಷ್ಟು ಆಪ್ಷನ್ ಇದೆ. ಇದರಲ್ಲಿ ಸ್ಕ್ಯಾನ್ QR ಕೋಡ್ ಅಂತಿದೆಯಲ್ಲ, ಆ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನಾವು ಮತದಾರರನ್ನು ಸರ್ಚ್ ಮಾಡ್ಬೋದು. ಯಾವ ಮತದಾರರ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತೀವೋ ಆ ಒಂದು ಮತದಾರರ ಒಂದು ಗಣತಿ ನಮೂನೆಯಲ್ಲಿ QR ಕೋಡ್ ಇರ್ತದೆ. ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣವೇ ಇಲ್ಲಿ ನಾವು ನೋಡ್ಬೋದು ಅವರ ಒಂದು ಮಾಹಿತಿ ಇಲ್ಲಿ ಬರ್ತದೆ. ಇಲ್ಲಿ ಫಿಲ್ ಫಾರ್ಮ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅವರ ಸಂಪೂರ್ಣ ಮಾಹಿತಿ ಇಲ್ಲಿ ಬರ್ತದೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು 3 ಟ್ಯಾಬ್ ಇದೆ. BLO ಮ್ಯಾಪ್ಡ್ ಅಂತೇಳಿದೆ, ಸಿಸ್ಟಮ್ ಸಜೆಸ್ಟೆಡ್ ಅಂತಿದೆ, ಸರ್ಚ್ ಅಂತೇಳಿದೆ. ಈಗ ನಾವು BLO ಮ್ಯಾಪ್ಡಲ್ಲಿ ಏನೇನು ಮಾಹಿತಿ ಇದೆ ಅಂತೇಳಿ ನೋಡೋದಾದರೆ ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು ಕರೆಂಟ್ ಈ ರೋಲ್, ಹಾಲಿ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂತಹ ಮತದಾರರ ವಿವರಗಳು ಎಲ್ಲಿರ್ತದೆ. ನೇಮ್ ಇರ್ಬೋದು, ಎಪಿಕ್ ನಂಬರ್ ಇರ್ಬೋದು, ಪಾರ್ಟ್ ನಂಬರ್, ರಿಲೇಷನ್ ನೇಮ್, ಓಕೆ, ಟೈಪ್ ಇದೆ, ಏಜ್ ಇದೆ, ಪ್ರತಿಯೊಂದು ಮಾಹಿತಿ ಕೂಡ ಹಾಲಿ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಬಂದಿರ್ತದೆ. ಹಾಗೆಯೇ ಇಲ್ಲಿ ಸೆಲ್ಫ್ ಡೀಟೇಲ್ಸ್ ಅಂತೇಳಿದೆ. ಹಾಗೆಯೇ ನಾವು ನೋಡ್ಬೋದು 2002ರ ಮತದಾರರ ಪಟ್ಟಿಯಲ್ಲಿ ಈ ಹೆಸರು ಇತ್ತು. ಹಾಗಾಗಿ ಅದನ್ನು ಮ್ಯಾಪಿಂಗ್ ಕೂಡ ಮಾಡಿದ್ದೇವೆ. ಆ ಮ್ಯಾಪಿಂಗ್ ಆಗಿರತಕ್ಕಂಥ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ಬರ್ತದೆ. ಇಲ್ಲಿ ಯೆಲ್ಲೋ ಕಲರ್ ಒಂದು ಬಾರ್ ಕೂಡ ನೋಡ್ಬೋದು. ಓಕೆ, ನೆಕ್ಸ್ಟ್ 2002ರ ಒಂದು ಮತದಾರರ ಪಟ್ಟಿಯ ವಿವರ ಇಲ್ಲಿ ಬಂದಿರ್ತದೆ. ಇವೆಲ್ಲವನ್ನು ನೋಡ್ಕೊಳ್ಳಿ. ಹಾಲಿ ಮತದಾರರ ವಿವರಗಳನ್ನು ಇಲ್ಲಿ ಮೇಲ್ಭಾಗದಲ್ಲಿ ನೋಡ್ಕೊಳ್ಳಿ. ಹಾಗೆಯೇ 2002ರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ವಿವರಗಳನ್ನು ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿತ್ತು ಅಂದರೆ ನೀವು ವೆರಿಫೈ ಆ್ಯಂಡ್ ಕಂಟಿನ್ಯೂ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಾವು ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ. ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು ಸ್ನೇಹಿತರಿಗೆ, ಮೊದಲಿಗೆ ನಾವು ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರು 2002ರ ಮತದಾರರ ಪಟ್ಟಿಯಲ್ಲೂ ಅವರ ವಿವರ ಇದೆ. ಹಾಗೆಯೇ ಹಾಲಿ ಮತದಾರರ ಪಟ್ಟಿ 2026ರ ಮತದಾರರ ಪಟ್ಟಿಯಲ್ಲೂ ಕೂಡ ವಿವರ ಇದೆ. ಆ ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರನ್ನ ನಾವೀಗ ಡಿಜಿಟೈಸ್ ಮಾಡ್ತಾ ಇದ್ದೀವಿ ಎನ್ಯುಮರೇಷನ್ ಫಾರ್ಮನ್ನು. ಆಗ ಇಲ್ಲಿ ಕೇಳಲಾಗ್ತದೆ ಅಲರ್ಟ್ ಅಂತೇಳಿ, ಆರ್ ಯು ಶೂರ್ ಟು ಡು ನಾಟ್ ವಾಂಟ್ ಟು ಆ್ಯಡ್ ರಿಲೇಟಿವನ್ನು ಆ್ಯಡ್ ಮಾಡೋದಿಲ್ವಾ ಅಂತೇಳಿ. ಹಾಗಾಗಿ ಎಸ್, ನಾವು ಅವ್ರದ್ದೇ ಮತದಾರರ ವಿವರ ಇದೆ 2002ರಲ್ಲಿ, ಹಾಗಾಗಿ ರಿಲೇಟಿವನ್ನು ಆ್ಯಡ್ ಮಾಡೋದಿಲ್ಲ. ಹಾಗಾಗಿ ಎಸ್ ಅಂತೇಳಿ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಜನರಲ್ ಡೀಟೇಲ್ಸ್ ಬಂತಿಲ್ಲಿ. ಈಗೇನು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರತಕ್ಕಂತಹ 2002ರ ಮತದಾರರ ವಿವರ ಬಂತು. ಈಗ ಜನರಲ್ ಡೀಟೇಲ್ಸಲ್ಲಿ 2026ರಲ್ಲಿ ಈಗ ಏನು ಹಾಲಿ ಇದೆಯೋ ಆ ಒಂದು ಡೇಟ್ ಆಫ್ ಬರ್ತ್ ಬಂದಿದೆ. ಆಧಾರ್ ನಂಬರ್ನ ಎಂಟರ್ ಮಾಡಲಿಕ್ಕೆ ಆಪ್ಷನನ್ನು ಕೊಡಲಾಗಿದೆ. ಹಾಗೆಯೇ ಮೊಬೈಲ್ ನಂಬರ್ನ ಎಂಟರ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಹಾಗೆಯೇ ಫಾದರ್ಸ್ ಎಪಿಕ್ ನಂಬರ್, ಹಾಗೆಯೇ ಫಾದರ್ ನೇಮ್ ಕೂಡ ಆಲ್ರೆಡಿ ಬಂದಿದೆ. ಮದರ್ಸ್ ಎಪಿಕ್ ನಂಬರ್ನ ಇಲ್ಲಿ ಎಂಟರ್ ಮಾಡಲಿಕ್ಕೆ ಕೇಳಲಾಗಿದೆ. ಮದರ್ಸ್ ಇಲ್ಲಿ ನೇಮನ್ನು ಟೈಪ್ ಮಾಡಬೇಕು ಕಡ್ಡಾಯವಾಗಿ. ಹಾಗೆಯೇ ಸ್ಪೌಸ್ ಇದ್ದಲ್ಲಿ ಅವರ ನೇಮನ್ನು ಇಲ್ಲಿ ಟೈಪ್ ಮಾಡಬೇಕು.
ಹಾಗೆಯೇ ಸ್ಪೌಸ್ ಎಪಿಕ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಅಪ್ಲೋಡ್ ಎನಿಮರೇಷನ್ ಫಾರ್ಮ್ ಅಂತೇಳಿದೆ. ಇಲ್ಲಿ ಎನಿಮರೇಷನ್ ಫಾರ್ಮ್ ಫಸ್ಟ್ ಪೇಜನ್ನು ಅಪ್ಲೋಡ್ ಮಾಡಲಿಕ್ಕೆ ಚೂಸ್ ಫೈಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಹಾಗೆಯೇ ಅಪ್ಲೋಡ್ ಪೇಜ್ ನಂಬರ್ 2 ಅನ್ನು ಬ್ಯಾಕ್ ಸೈಡ್ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಯೂಸ್ ಮಾಡಬೇಕು. ಹಾಗೆಯೇ ಪಾಸ್ ಫೋಟೋ ಅಂದರೆ ಮತದಾರರ ಭಾವಚಿತ್ರವನ್ನು ಬದಲಾಯಿಸಲಿಕ್ಕೆ ಅಪ್ಲೋಡ್ ಕ್ಲಿಕ್ ಫೋಟೋ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ಈಗೇನು ಮ್ಯಾಪಿಂಗ್ ಆಗಿದಾರೋ ಅವರ ಒಂದು ಮಾಹಿತಿ ಒಂದು ಎನಿಮರೇಷನ್ ಫಾರ್ಮ್ನ ಡೀಟೇಲ್ಸು ಅಪ್ಡೇಟ್ ಆಗ್ತದೆ. ಸ್ನೇಹಿತರೆ, ನಾನು ಒಂದು ಫಾರ್ಮನ್ನು ಅಂದರೆ ಜನರಲ್ ಡೀಟೇಲ್ಸನ್ನು ಎಲ್ಲವನ್ನು ಫಿಲ್ ಮಾಡಿದ್ದೇನೆ. ಆಧಾರ್ ನಂಬರ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಹಾಗೆಯೇ ಎಪಿಕ್ ನಂಬರ್, ಫಾದರ್ ಎಪಿಕ್ ನಂಬರ್ ಇಫ್ ಅವೈಲಬಲ್ ಇದ್ದರೆ ಅದನ್ನು ಎಂಟರ್ ಮಾಡಬೇಕು. ಫಾದರ್ ನೇಮ್ ಆಲ್ರೆಡಿ ಬಂದಿರ್ತದೆ. ಮದರ್ಸ್ ನೇಮನ್ನು ಹಾಗೆಯೇ ಮದರ್ ಎಪಿಕ್ ನಂಬರ್ನ ಟೈಪ್ ಮಾಡಬೇಕು. ಹಾಗೆ ಸ್ಪೌಸ್ ನೇಮನ್ನು ಬರ್ತಿದ್ದೀನಿ, ಅವರ ಎಪಿಕ್ ನಂಬರ್ನ ಬರೆದಿದ್ದೀನಿ. ಈಗ ನಾವು ಅಪ್ಲೋಡ್ EF ಆ್ಯಂಡ್ ಫೋಟೋ ಅಂತಿದೆ. ಎನಿಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಲಿಕ್ಕೆ ಪೇಜ್ 1 ಅಂತಿದೆಯಲ್ಲ, ಚೂಸ್ ಫೈಲ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ನಾವಿಲ್ಲಿ ನೋಡ್ಬೋದು ಕ್ಯಾಪ್ಚರ್ ಫೋಟೋ ಇದೆ. ಓಕೆ, ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ನಮ್ಮ ಕ್ಯಾಮ್ರಾ ಓಪನ್ ಆಗ್ತದೆ. ನಾವು ಫಿಲ್ ಮಾಡಿರ್ತಕ್ಕಂಥ ಎನಿಮರೇಷನ್ ಫಾರ್ಮ್ ಏನಿದೆಯೋ ಅದನ್ನು ಈ ರೀತಿ ಕ್ಯಾಪ್ಚರ್ ಮಾಡಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ನಂತರ ಇದನ್ನು ಸ್ವಲ್ಪ ಕ್ರಾಪ್ ಮಾಡ್ಬೋದು, ಈ ರೀತಿ ಝೂಮ್ ಮಾಡಿಬಿಟ್ಟು. ಓಕೆ, ನೆಕ್ಸ್ಟ್ ಮೇಲ್ಭಾಗದಲ್ಲಿರ್ತಕ್ಕಂಥ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ಈಗ ಪೇಜ್ ನಂಬರ್ 1 ಅಪ್ಲೋಡ್ ಆಯಿತು. ನಾವಿಲ್ಲಿ ನೋಡ್ಬೋದು, ಅದರ ಪ್ರಿವ್ಯೂ ಕೂಡ ಇದೆ. ಹಾಗೆ ಅಪ್ಲೋಡ್ ಪೇಜ್ 2 ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಫೋಟೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ಈ ರೀತಿಯ ಬ್ಯಾಕ್ ಸೈಡ್ ಎನಿಮರೇಷನ್ ಫಾರ್ಮ್ನ ಬ್ಯಾಕ್ ಸೈಡ್ ಏನಿದೆಯೋ ಈ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ನಂತರ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ನಂತರ ಇದನ್ನೇನಾದರೂ ಕ್ರಾಪ್ ಇದ್ದರೆ ಮಾಡ್ಬೋದು. ಓಕೆ, ರೈಟ್ ಮಾರ್ಕನ್ನು ಪುನಃ ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಫ್ರಂಟ್ ಫೋಟೋ ಹಾಗೆ ಬ್ಯಾಕ್ ಫೋಟೋ ಎರಡೂ ಕೂಡ ಇಲ್ಲಿ ಅಪ್ಲೋಡ್ ಆಗಿದೆ. ಪ್ರಿವ್ಯೂವನ್ನು ನಾವು ನೋಡ್ಬೋದು. ಹಾಗೆಯೇ ಮತದಾರರ ಭಾವಚಿತ್ರವನ್ನು ಹೊಸದಾಗಿ ಕೊಟ್ಟಿರ್ತಕ್ಕಂಥ ಭಾವಚಿತ್ರವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಪ್ಲೋಡ್ ಕ್ಲಿಕ್ ಫೋಟೋ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ಪುನಃ ನಾವು ನೋಡ್ಬೋದು ಫ್ರಂಟ್ ಕ್ಯಾಮ್ರಾ ಇದೆ, ಬ್ಯಾಕ್ ಕ್ಯಾಮ್ರಾ ಇದೆ. ಸಂಬಂಧಪಟ್ಟಂತೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಕ್ಯಾಮ್ರಾ. ಇದು ಇಲ್ಲಿ ನಾವು ಕ್ಲಿಕ್ ಮಾಡಿ ಆ ಒಂದು ಮತದಾರರ ಭಾವಚಿತ್ರದ ಸಮೀಪ ತೆಗೆದುಕೊಂಡು ಹೋದಾಗ ಆ ಒಂದು ಫೋಟೋ ಏನಾಗುತ್ತೆ, ಸೆಲೆಕ್ಟ್ ಆಗಿ ಕ್ಯಾಪ್ಚರ್ ಆಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫೋಟೋವನ್ನು ಕ್ಯಾಪ್ಚರ್ ಮಾಡುವಾಗ. ಆಗ ನಾವು ಅದನ್ನು ನೋಡಿಕೊಂಡು ನಿಯರ್ ತಗೊಂಡು ಹೋದರೆ ಆ ಒಂದು ಫೋಟೋ ಏನಾಗುತ್ತೆ, ಕ್ಯಾಪ್ಚರ್ ಆಗುತ್ತೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ಪ್ರಿವ್ಯೂ ಬಂದಿದೆ, ಮತದಾರರ ಭಾವಚಿತ್ರದ ಒಂದು ಪ್ರಿವ್ಯೂ ಬಂದಿದೆ. ಈಗ ನಾವು ಸಂಪೂರ್ಣವಾಗಿ ಮ್ಯಾಪಿಂಗ್ ಆಗಿರ್ತಕ್ಕಂಥ ಮತದಾರರ ಮಾಹಿತಿಯನ್ನು ನಾವೀಗ ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಪ್ಲೀಸ್ ವ್ಯಾಲಿಡೇಟ್ ಸ್ಪೌಸ್ ಎಪಿಕ್ ನಂಬರ್ ಅಂತೇಳಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಮಾಡಬೇಕು ಅಂದರೆ ಆ ಒಂದು ಎಪಿಕ್ ನಂಬರ್ ಮೇಲೆ ಪುನಃ ಕ್ಲಿಕ್ ಮಾಡಿದರೆ ಅಲ್ಲಿ ಎಪಿಕ್ ನಂಬರ್ ವ್ಯಾಲಿಡೇಟ್ ಅಂತೇಳಿ ಬರ್ತದೆ. ಓಕೆ, ಹಾಗೆಯೇ ನಾವಿಲ್ಲಿ ನೋಡ್ಬೋದು ಸಬ್ಮಿಟ್ ಅಂತೇಳಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಾವು ನಮ್ಮ ಎನಿಮರೇಷನ್ ಫಾರ್ಮನ್ನು BLO ಆಗಿರ್ತಕ್ಕಂಥವರು ಮತದಾರರ ಎನಿಮರೇಷನ್ ಫಾರ್ಮನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮ್ಯಾಪಿಂಗ್ ಆಗಿರ್ತಕ್ಕಂತಹ ಒಬ್ಬ ಮತದಾರರ ಒಂದು ಎನಿಮರೇಷನ್ ಫಾರ್ಮನ್ನು ಹೇಗೆ ಡಿಜಿಟೈಸ್ ಮಾಡುವುದು ಎನ್ನುವುದನ್ನು ನೋಡಿದ್ದೇವೆ. ಸ್ನೇಹಿತರೆ, ನಾವು ಬ್ಯಾಕ್ ಬಂದು ಡ್ಯಾಶ್ ಬೋರ್ಡಲ್ಲಿ ಕೂಡ ನಾವು ಇದನ್ನು ನೋಡ್ಬೋದು. ಕ್ಲಿಕ್ ಮಾಡಿಕೊಂಡು ನೋಡಿ, ಎನಿಮರೇಷನ್ ಫಾರ್ಮನ್ನು 2 ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಬ್ಯಾಲೆನ್ಸ್ ಎಷ್ಟಿದೆ, ಹಾಗೆಯೇ ಎಷ್ಟು ಡಿಜಿಟೈಸ್ ಮಾಡಿದ್ದೀವಿ ಅಂತೇಳಿ, ಎಷ್ಟನ್ನು ವೆರಿಫೈ ಮಾಡಿದ್ವಿ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಬಂದಿರ್ತದೆ. ಸ್ನೇಹಿತರೆ, ಪ್ರಾಜಿನಿ ಆಗಿರ್ತಕ್ಕಂಥ ಮತದಾರರ ಒಂದು ಎನಿಮರೇಷನ್ ಫಾರ್ಮನ್ನು ಹೇಗೆ ಫಿಲ್ ಮಾಡಿ ಈ ಒಂದು BLO ಆ್ಯಪಲ್ಲಿ ಹೇಗೆ ಅದನ್ನು ಡಿಜಿಟೈಸ್ ಮಾಡುವುದು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.